ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ ಗುಟ್ಕಾ ಹುಗಿಯಕ್ಕೆ ಹೋಗಿ ತಲೆಯನ್ನ ಬಸ್ನಿಂದ ಹೊರಹಾಕಿದ್ದಕ್ಕೆ ಒಬ್ಬ ಮೃತಪಡ್ತಾನೆ. ಇದು ಅತ್ಯಂತ ಶಾಕಿಂಗ್ ಆದಂಥ ಘಟನೆ. ಆದರೆ KSRTC BMTC ಬಸ್ಗಳಲ್ಲಿ ಸುರಕ್ಷತೆ ಇಲ್ವಾ ಅನ್ನುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಕಡೆಯ ಸೀಟ್ನಲ್ಲಿ ಕೈಯನ್ನು ಹಾಕುವಂಥದ್ದು, ತಲೆಯನ್ನು ಹಾಕುವಂಥದ್ದು, ಈ ರೀತಿ ಗಾಯಗೊಳ್ಳುತ್ತಿರುವಂತಹ ಪರಿಸ್ಥಿತಿ ಮತ್ತೆ ಸಾವನ್ನಪ್ಪುತ್ತಿರುವಂತಹ ಪರಿಸ್ಥಿತಿ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಾದ ಮೋಹನ್ ಕುಮಾರ್ ದಾನಪ್ಪ ನಮ್ಮ ಜೊತೆ ಇದ್ದಾರೆ. ಅವರು ಲೆಟರ್ ಬರೆದಿದ್ದಾರೆ KSRTCಗೆ ಮತ್ತೆ BMTCಗೆ, ವಿಶೇಷ ಕ್ರಮಗಳ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ತಾವೊಂದು ಪತ್ರವನ್ನು ಬರೆದ್ರಿ, ಇದು ಉದ್ದೇಶ ಏನು ಸರ್? ಈ ಪತ್ರ ಸಾಮಾಜಿಕ ಕಳಕಳಿ ಸರ್. ಯಾಕಂದ್ರೆ ಇತ್ತೀಚಿನ ದಿನ ತಮ್ಮ ಒಂದು ನೆಗ್ಲಿಜೆನ್ಸಿ, ನಿರ್ಲಕ್ಷ್ಯತನದಿಂದ ಇಂಥ ಅಪಘಾತಗಳು ಸಂಭವಿಸ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಇಂಥ ಅಪಘಾತಗಳು ಸಂಭವಿಸಬಾರದು, ಸಾರ್ವಜನಿಕರು ಕ್ಷೇಮವಾಗಿ ಪ್ರಯಾಣ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಸರ್, ಈ ಘಟನೆಯನ್ನ ಗಮನಿಸಿದ ಸಂದರ್ಭದಲ್ಲಿ ತಾವು ಒಂದಷ್ಟು ಅವರಿಗೆ ಸುರಕ್ಷತಾ ಕ್ರಮಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀರಿ. ಏನೇ ಕ್ರಮ ತೆಗೆದುಕೊಳ್ಳಬೇಕು ಸರ್? ಕಡ್ಡಾಯವಾಗಿ, ಯಾಕಂದ್ರೆ ಈಗ ನೋಡಿ, ಆ ಒಂದು ಘಟನೆ ನೋಡಿದಾಗ, ಅಪಘಾತವನ್ನು ನೋಡಿದಾಗ ಹಿಂದಿನ ಕಿಟಿಕಿಯಲ್ಲಿ ಇದು ಯಾವುದು ಸೇಫ್ಟಿ ಮೆಜರ್ ಅಂದ್ರೆ ಸುರಕ್ಷತೆ ಯಾವುದು ಕಬ್ಬಿಣದ ಸರಳುಗಳನ್ನ ಅಳವಡಿಸಿರಲಿಲ್ಲ. ಇದು ಒಂದು ಮುಖ್ಯವಾದ ಕಾರಣ ಆಗ್ತದೆ. ಯಾಕಂದ್ರೆ ಆ ಸರಳುಗಳನ್ನು ಅಳವಡಿಸಿತ್ತು ಅಂದ್ರೆ ಅವ್ನು ಪೂರಾ ಬಾಡಿನಲ್ಲಿ ಹೊರಗಡೆ ಹಾಕಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಒಂದು ಸರಳನ್ನು ಅಳವಡಿಸದೇ ಇರೋದೇ ಇದಕ್ಕೆ ಮುಖ್ಯ ಕಾರಣ ಆಗಿರೋದ್ರಿಂದ ಈಗ ಪ್ರಸ್ತುತ ಸಾರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಬಸ್ಗಳಲ್ಲಿ ಕಡ್ಡಾಯವಾಗಿ ಕೊನೆಯ ವಿಂಡೋ ಇರ್ಬೋದು ಅಥವಾ ಪ್ರಥಮ ವಿಂಡೋ ಇರ್ಬೋದು, ಕಡ್ಡಾಯವಾಗಿ 3 ಲೈನ್ ರಾಡ್ ಇರುವಂಥದ್ದು ಒಂದು ಕಬ್ಬಿಣದ ಸರಳುಗಳನ್ನ ಅಳವಡಿಸಿ, ಜೊತೆಗೆ ಈ ಕಿಟಕಿಯಿಂದ ಯಾಕೆ ತಲೆ ಹಾಕ್ತಾರೆ ಜನಗಳು, ಒಂದು ಇಂಥ ಗುಟ್ಕ ಒಂದು ಇಂಥದ್ದು ಧೂಮಪಾನ ಇಂಥ ಬಂದ ಸಂದರ್ಭದಲ್ಲಿ ಹೊರಗಡೆ ಹಾಕ್ತಾರೆ. ಇದನ್ನು ಆಗೋದು ಬೇಡ. ಹಾಗಾಗಿ ಈಗ ಕೊಟ್ಪ ಕಾಯ್ದೆಯಲ್ಲಿ ಯಾವುದೇ ವ್ಯಕ್ತಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸಾರ್ವಜನಿಕ ಬಸ್ಗಳಲ್ಲಿ ಗುಟ್ಕ ತಂಬಾಕುಗಳನ್ನು ಹಾಕೋದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಇನ್ನು ಮುಂದೆ ಈ ಸಾರ್ವಜನಿಕ ಬಸ್ಗಳಲ್ಲಿ ಯಾರೇ ಗುಟ್ಕ ತಂಬಾಕುಗಳನ್ನು ಧೂಮಪಾನ ಮಾಡಿತು ಅಂತಂದರೆ ಕಡ್ಡಾಯವಾಗಿ ಈಗ ಅವರಿಗೆ ₹1,000 ಪೆನಾಲ್ಟಿ ಇದೆ. ಆ ಪೆನಾಲ್ಟಿನ ₹1,000 ಪೆನಾಲ್ಟಿನ ಅವ್ರ ಮೇಲೆ ಹಾಕಬೇಕು. ಯಾವುದೇ ರೀತಿ ಹಾಕ್ಕೊಂಡಂಥವನ್ನು ಪ್ರವೇಶ ಕೊಡಬಾರ್ದು ಸಾರ್ವಜನಿಕ ಬಸ್ಗಳಲ್ಲಿ. ಈ ಒಂದು ಕಟ್ಟುನಿಟ್ಟಾದ ಕ್ರಮಗಳನ್ನು ತಗೊಂಡು ಬರಲಿ ಈ ಸಾರಿಗೆ ಇಲಾಖೆಯಲ್ಲಿ ಅನ್ನೋದರಿಂದ ಮಾನ್ಯ ಸಾರಿಗೆ ಸಚಿವರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರಗಳನ್ನು ನೀಡಲಾಗಿದೆ ಸರ್. ಸರ್, ಈಗ ತಾವು ಯಾವುದೇ ಒಂದು ಪತ್ರಗಳನ್ನ ಬರೆದ ಸಂದರ್ಭದಲ್ಲಿ ನಾವು ಹಲವು ವಿಚಾರಗಳನ್ನು ಗಮನಕ್ಕೆ ತಂದು, ಸರ್ಕಾರದ ಗಮನಕ್ಕೆ ತಂದು ಸಾಕಷ್ಟು ಪರಿಷ್ಕರಣೆ ಮಾಡಿದ್ದೀರಿ. ಈ ವಿಚಾರದಲ್ಲಿ ತಾವು ಅವರಿಗೆ ಲೆಟರ್ನ ಬರೆದ ಸಂದರ್ಭದಲ್ಲಿ ಒಂದು ಟೈಮ್ ಲೈನ್, ಯಾಕಂದರೆ ಒಂದು ಡೆಡ್ ಲೈನ್ ಅಥವಾ ಒಂದು ನೀವು ಮಾಡಿರುವಂಥ ಕೆಲಸಕ್ಕೆ ರಿಪೋರ್ಟ್ ಕೊಡಿ ಅನ್ನುವಂಥದ್ದು ಕೇಳಿದ್ದೀರಾ ಅಂತೇಳಿ ಆ್ಯಕ್ಷನ್ ಸರ್? ಯಾಕಂದ್ರೆ ಈಗ ಪೊಲೀಸ್ ದೂರುಗಳ ಪ್ರಾಧಿಕಾರ ಆಗಿದ್ದರಿಂದ ಇತರ ಇಲಾಖೆ ಆಗುತ್ತೆ. ಅದು ಸಾಮಾಜಿಕ ಕಾಳಜಿಯಿಂದ ಸಾರ್ವಜನಿಕರ ಕ್ಷೇಮಕ್ಕಾಗಿ ನಾವು ಬರೆದಿರುವಂಥ ಪತ್ರ. ಬಟ್ ಮುಖ್ಯಸ್ಥರನ್ನು ಭೇಟಿಯಾದಾಗ ಅವರು ಸರ್ ಅದನ್ನು ಕಟ್ಟುನಿಟ್ಟಾಗಿ ನಾವು ತೆಗೆದುಕೊಂಡು ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನಿಗಮಗಳಿಗೆ ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡೋದಕ್ಕೆ ನಾವು ಸೂಕ್ತ ಸುತ್ತೋಲೆಯನ್ನು ಶೀಘ್ರದಲ್ಲೇ ಹೊರಡಿಸುವುದಾಗಿ ಭರವಸೆ ನೀಡಿದ್ದಾರೆ ಸರ್. ಮತ್ತು ನಿಮಗೆ ಗೊತ್ತಿರ್ಬೋದು, ಸಾರಿಗೆ ಇಲಾಖೆಯಲ್ಲೂ ಕೂಡ ಪೊಲೀಸ್ದ ಒಂದು ವಿಂಗ್ ಇದೆ. ಇದು ಭದ್ರತೆ ಮತ್ತು ಜಾಗೃತಿ, ವಿಜಿಲೆನ್ಸ್ ಇದೆ. ಅದು ತಮ್ಮ ಕೆಳಗಡೆನೇ ಬರುತ್ತದು. ತಾವು ಅಲ್ಲಿ ನೇರವಾಗಿ ಬರೆಯೋಕ್ಕೆ ಎಲ್ಲ ಪವರ್ ಕೂಡ ಇದೆ. ಹಾಗಾಗಿ ಅವರ ಒಂದು ಗಮನಕ್ಕೆ ತಂದು ಅವರು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಲಿ ಅಂತ ತಾವು ಕೇಳಿರುವಂಥದ್ದು. ಸರ್, ಖಂಡಿತವಾಗಿ ಇದನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಶೀಘ್ರದಲ್ಲಿ ಅವ್ರಿಗೆ ಭೇಟಿಯಾಗಿ ಅವರು ಕೂಡ ಒಂದು ಪತ್ರ ನೀಡಿದ್ದೇನೆ. ಯಾಕಂದ್ರೆ ಇವತ್ತು ವಿಜಿಲೆನ್ಸ್ ಅವರು ನಮ್ಮ ಪೊಲೀಸ್ ಕೊಟ್ಟ ಕಾಯ್ದೆಯಲ್ಲಿ ಕೂಡ ಅವ್ರ ಮೇಲೆ ದಂಡ ವಿಧಿಸಬೇಕಂದ್ರೂ ಕೂಡ ಪೊಲೀಸ್ನವರಿಗೆ ಅಧಿಕಾರ ನೀಡಿದೆ. ಹಾಗಾಗಿ ಇದನ್ನು ನಿರಂತರ ಕಾರ್ಯಾಚರಣೆ ಮಾಡೋದಕ್ಕೆ ಈಗಾಗಲೇ ಅದನ್ನು ಚರ್ಚೆ ಮಾಡಲಾಗಿದೆ. ಶೀಘ್ರದಲ್ಲಿ ಇವತ್ತು ಅಥವಾ ನಾಳೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಅವ್ರಿಗೆ ಪತ್ರ ನೀಡಿ ಇದನ್ನು ಕಟ್ಟುನಿಟ್ಟಾಗಿ ಈ ಕೊಟ್ಟ ಕಾಯ್ದೆಯಲ್ಲಿ ಏನಿದೆಯಲ್ಲ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ನಾನು ಚರ್ಚಿಸ್ತೇನೆ ಸರ್. ಇಷ್ಟು ಮೋಹನ್ ಕುಮಾರ್ ದಾನಪ್ಪ ಅವ್ರ ಮಾತು. ಏನೇ ಆಗಲಿ, ಅವ್ರು ಬರೆದಿರುವಂಥ ಪತ್ರ ಬಹಳ ಗಂಭೀರವಾದಂಥ ವಿಚಾರ. ಯಾಕಂತಂದರೆ ಬಹಳ ಘಟನೆಗಳು ನಡೀತಾ ಇದೆ. ಕೊನೆಯ ಸೀಟ್ನಲ್ಲಿ ಅಥವಾ ಮುಂಭಾಗದ ಸೀಟ್ನಲ್ಲಿ ತಲೆಯನ್ನು ಆಚೆ ಹಾಕುವಂಥದ್ದು, ಕೈನ ಆಚೆ ಹಾಕುವಂಥದ್ದು ಅಥವಾ ಅಪಘಾತಗಳಲ್ಲಿ ಈಗ ನೋಡಿ ಪ್ರಾಣವನ್ನೇ ಕಳೆದುಕೊಂಡಂಥ ಘಟನೆಯನ್ನು ನಾವು ನೋಡಿದ್ದೇವೆ. ಈ ನೆಲೆಯಲ್ಲಿ ಈಗಲಾದರೂ ಕೂಡ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಇದಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡುತ್ತಾ ಅನ್ನುವಂಥ ವಿಚಾರವನ್ನು ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಪ್ರಸನ್ನ ದೇವನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.